ನನ್ನ ಹೆಸರು ಟಿ ನಾಗರಾಜು. ಆರ್ ಟಿ ನಗರದಲ್ಲಿ ವಾಸ್ತಾ ಇದ್ದೀನಿ. ನಾನು ಸುಮಾರು ಒಂದು 20 ವರ್ಷದಿಂದ ನನಗೆ ಶುಗರ್ ಇದೆ. ಶುಗರ್ ಆದರೂ ಕೂಡ ನನಗೆ 200 ಮೇಲೆ 250 300ವರೆಗೂ ಬರ್ತಾಯಿತ್ತು. ಆದರೆ ನನಗೆ ಈ ಸಮಸ್ಯೆಯಲ್ಲಿ, ಈ ಎಂಪವರ್ ಸಮಸ್ಯೆಯಲ್ಲಿ ನೋನಿ ಡ್ರಿಂಕ್ಸ್ನಲ್ಲಿ 4 ವಿಧಗಳಿವೆ. ಅದರಲ್ಲಿ ನಾನು 4 ವಿಧಗಳಂದರೆ ಡಯಾ ಡ್ರಿಂಕ್ಸು, ಜೀರಾ, ಮೆಂಡನ್ ಹೂವೆಣ್ಣು ಅಣಿದನ್ನು ಎನರ್ಜಿ 4 ಟೈಪ್ಗಳಿವೆ. ಅದರಲ್ಲಿ ನಾನು ಡಯಾ ಡ್ರಿಂಕ್ಸ್ ತೊಗೊಳ್ತಾ ಇದ್ದೆ. ನಮ್ಗೆ ಶುಗರ್ ಇರೋದರಿಂದ ಅದನ್ನು ಬೆಳಿಗ್ಗೆ ಅರ್ಧ ಬಾಟ್ಲು, ರಾತ್ರಿಗೆ ಅರ್ಧ ಬಾಟ್ಲು ತೊಗೊಳ್ತಾ ಇದ್ದೆ. ಅದನ್ನು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಬೆಳಿಗ್ಗೆ 6 ಗಂಟೆಗೆ, ಸುಮಾರು ಒಂದು 6:30-7 ಗಂಟೆಗೆ ಕುಡಿತಾ ಇದ್ದೆ. ರಾತ್ರಿಗೇನು ಬಿಫೋರ್ ಫುಡ್ ಮುಂಚೆ ಅರ್ಧ ಗಂಟೆ ಮುಂಚೆ ನಾನು ಕುಡಿತಾ ಇದ್ದೆ. ಕುಡಿದಾದ್ಮೇಲೆ ನಾನು ಊಟ ಒಂದು ಅರ್ಧ ಗಂಟೆ ಆದಮೇಲೆ ಊಟ ಮಾಡ್ತಾಯಿದ್ದೆ. ಅದರಿಂದ ನನಗೆ ಇವಾಗ ಇನ್ಸುಲಿನ್ ತೊಗೊಳ್ತಾ ಇದ್ದೆ. ಅದು ಕೂಡ ಸ್ಟಾಪ್ ಮಾಡಿದ್ದೀನಿ. ಬೆಳಗ್ಗೆಯಲ್ಲಿ ಇನ್ಸುಲಿನ್ ತೊಗೊಳ್ತಾ ಇದ್ದು, ರಾತ್ರಿ ಮಾತ್ರ ತೊಗೊಳ್ತಾ ಇದ್ದೀನಿ. ಅದು ಕೂಡ ನಾನು ಇವಾಗ ಮಾತ್ರೆಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇನ್ಸುಲಿನ್ ಮಾತ್ರ ಸ್ವಲ್ಪ ಇದೆ. ಅದು ಕೂಡ ಮುಂದೆ ನಾನು ಅದನ್ನು ಕೂಡ ಸ್ಟಾಪ್ ಮಾಡೋ ಥರ ನನಗೆ ಅನಿಸ್ತಾ ಇದೆ. ನನಗೆ ಇವಾಗ ತುಂಬ ಎನರ್ಜಿ ಆಗಿದ್ದೀನಿ. ಯಾಕೆಂದರೆ ಎನರ್ಜಿ ಕುಡಿತಾ ಇರೋದ್ರಿಂದ ನಾನು ತುಂಬ ಕಾಲುಗಳು ಯಾವುದೂ ಇಲ್ಲ, ಫ್ರೀಯಾಗಿದ್ದೀನಿ ನಾನು. ಆಮೇಲೆ ಜೀರಾಗಳು ಕುಡಿತಾ ಇದ್ದೀನಿ. ಜೀರಾನ ಅವಾಗ ಕುಡಿತಾ ಇರ್ತೀನಿ, ಯಾಕೆ ಸೇವಿಸ್ತಾ ಇರ್ತೀನಿ. ಅದರಿಂದ ನನಗೆ ಹೊಟ್ಟೆ ನೋವು, ಉರಿ, ಏನೋ ಸ್ವಲ್ಪ ಜಾಸ್ತಿ ತಿಂದಾಗ ಅದಾಗೋದು ಇದಾಗೋದು, ಹೊಟ್ಟೆ ನೋವು ಬರೋದು, ಉರಿ ಬರೋದು, ಏನೆಲ್ಲ ಬರ್ತಾಯಿತ್ತು. ಅದೆಲ್ಲ ಇವಾಗ ಏನಿಲ್ಲ ನನಗೆ. ಆಮೇಲೆ ನೆಗಡಿ, ಕೆಮ್ಮುಗಳು ಬರ್ತಾಯಿತ್ತು. ಎನರ್ಜಿ ಕುಡಿದಾದ್ಮೇಲೆ ನನಗೆ ಅದು ಎಲ್ಲ ಕಮ್ಮಿ ಆಗಿದೆ ನನಗೆ. ಇದನ್ನು ನಾನು ಅದರಿಂದ ಸುಮಾರು ಇದನ್ನು ಕಂಟಿನ್ಯೂಸ್ ಆಗಿ ನಾನು ಇದನ್ನು ಸೇವಿಸ್ತಾ ಇದ್ದೀನಿ.